ನಾನೇ ಹೇಳುತ್ತೇನೆ. ನಿನ್ನ ಮನೆಯಲ್ಲಿ ನಿನ್ನ ಅತ್ತೆ ಚಿನ್ನಸರ ಎಲ್ಲಿ ಅಂತ ಕೇಳಿದ್ರೆ ಆಯ್ತ ಮಾತೆ ಅಂತ ಒಳಗಡೆ ಅಳುತ್ತಾ ನಗುತ್ತಾ ಹೋಗುದು, ಒಳಗಿಂದ ಅಳುತ್ತಾ ಬರುದು. ಅತ್ತೆ 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 ಮೊನ್ನೆ ನೀನು ಕೊಟ್ಟ ಚಿನ್ನ ಸರವನ್ನು ನನ್ನ ಗೆಳತಿಯ ಬರ್ತಡೆ ಹಾಕಿಕೊಂಡು ಬಂದು ಮರಳಿ ಬಂದು ನಿನ್ನ ಟ್ರಂಕಿನಲ್ಲೇ ಇಟ್ಟಿದೆ ಅತ್ತೆ. ಆದ್ರೆ ಈಗ ನೋಡಿದ ಚಿನ್ನದ ಸರನೇ ಕಾಣ್ತಿಲ್ಲ ಅಂತ ಯಾರನಿ ಕಣ್ಣೀರು ಹಾಕೋದು. ಆಮೇಲೆ ನಿನ್ನ ಅಣ್ಣ ಬರುತ್ತಾನೆ. ಶಕುಂತಲ ಮನೆಯಲ್ಲಿದ್ದ ಚಿನ್ನ ಸರ ಎಲ್ಲಿ ಹೋಗಿದ್ರೆ ಅಂತ ನಿನ್ ಅತ್ತಿಗೆ ಅಣ್ಣ ಕೇಳುತ್ತಾನೆ. ಆವಾಗ ನೀನು ಅಣ್ಣ ಮೊನ್ನೆ ನನ್ನ ಗೆಳತಿಯ ಬರ್ತಡಿಗೆ ಅತ್ತಿಯ ಚಿನ್ನ ಸರ ಹಾಕಿಕೊಂಡು ಹೋಗಿದ್ದು ಸತ್ಯ, ಆದ್ರೆ ಮರಳಿ ಬಂದು ಆ ಚಿನ್ನ ಸರವನ್ನು ಅತ್ತಿ ತೆಗೆದುಲೇ ಇಟ್ಟಿದ್ದೀನಿ ಅಣ್ಣ. ಆದ್ರೆ ಚಿನ್ನದ ಸರನೆ ಕಾಣ್ತಾ ಇಲ್ಲ ಅಂತ ನಾಲ್ಕನೇ ಕಣ್ಣೀರು ಹಾಕಿದ್ರು. ಆಮೇಲೆ ನನ್ನ ನಿನ್ನ ಕೆಲಸ ಎಂತ ಚಾಣಾಕ್ಷತೆಗೆ ನಿಮ್ಮದು. ಆ ನಿಮ್ಮ ಬುದ್ಧಿಗೆ ಏನಂತ ಉತ್ತರ ಕೊಡಬೇಕು ಅಂತ ನನಗೆ ತಿಳಿತಲ್ಲ ರಾಜ. ಸರಿ ರಾಜ, ನೀವು ಹೇಳಿದ ನಟನೆಯನ್ನು ಖಂಡಿತ ನಾ ಮನೆಯಲ್ಲಿ ಮಾಡುತ್ತೇನೆ. ತೆಗೆದುಕೊಳ್ಳಿ ಸರವನ್ನು. ತೆಗೆದುಕೊಳ್ಳಿ. ಶಕುಂತಲ, ಪ್ರಪಂಚದಲ್ಲಿ ಪ್ರೇಮಿಗಳಿಗೆ 10 ತೊಲೆ ಚಿನ್ನದ ಸರ ಕೊಟ್ಟೆಂದರೆ ನೀನು ಕಡೆ. ಆದ್ರೆ ಒಂದು ಮಾತು, ಈ ಚಿನ್ನ ಸರ ನನ್ನ ಕೈಗೆ ಕೊಟ್ಟಂತ ನಿನ್ನ ಮನೆಯಲ್ಲಿ ಯಾವ ಕಾರಣ ಹೇಳಬಾರದು. ಒಂದು ವೇಳೆ ನಿನ್ನ ಮನೆಯಲ್ಲಿ ನೀನು ಹೇಳಿದ್ದೆ ನಿಜವಾದ್ರೆ ಅವತ್ತೇ ನನ್ನ ನಿನ್ನ ಪ್ರೀತಿ ಆಯ್ತು ರಾಜ, ನೀವ್ ಹೇಳಿದಿಗೆ ಆಗ್ಲಿ. ನಾ ಇನ್ನು ಬರ್ಲಿ. ನಿಲ್ಲು ಚಿನ್ನ. 10 ಎಳೆ ಚಿನ್ನ ಸರ ಕೊಟ್ಟ ಸಂತೋಷಕ್ಕಾಗಿ ಹಾಗೆ ನನ್ನ ನಿನ್ನ ಪ್ರೀತಿ ಹೀಗೆ ಉಳಿಯಬೇಕಾದ್ರೆ ಈ ನಿನ್ನ ಮಧುರವಾದ ಕಂಠದಿಂದ ಸಿಂಪಾದಿಗೆ ಆಡವನ್ನೇ
ಹೋಗೇನೆ ಹೋಗ. ನಿನಗೇನು ಗೊತ್ತು ಈ ಪ್ರಕಾಶದ ಮೋಸದ ಬಲಿ ಅಂತದು ಅಂತ? ಬಸವರಾಜ, ನಿನ್ನ ತಮ್ಮನ ನೌಕರಿಗಾಗಿ ನಿನ್ನ ತಂದೆ ನನ್ನ ಹತ್ತಿರ ಓದಿದ್ದು 1 ಲಕ್ಷ ರೂಪಾಯಿ ಸಾಲ. ಇವತ್ತು ನಿನ್ನ ತಂಗಿ ಕೊಟ್ಟಿದ್ದು 10 ತೊಲೆ ಚಿನ್ನದ ಸರ. ಇದೇ ಚಿನ್ನದ ಸರದಿಂದ ಇಡೀ ನಿಮ್ಮ ಅಣ್ಣ ತಮ್ಮದರಿಗೆ ಬೆಂಕಿ ಹಚ್ಚಿ ಇಡೀ ನಿಮ್ಮ ಸಂಸಾರವನ್ನು ನುಚ್ಚು ನೂರು ಮಾಡಿ ಹೋದ್ರೆ ನಾನು ಒಂದ್ಸರಿ ಹಿಡಿದಾಟ ಎಟ್ಟ ಗುರಿ. ಎಂದು ತಪ್ಪಿಲ್ಲ, ಮುಂದೆ ತಪ್ಪುದು ಇಲ್ಲ. ಇದೇ ಚಿನ್ನದ ಸರದಿಂದ ಇಡೀ ನಿಮ್ಮ ಸಂಸಾರ ನುಚ್ಚು ನೂರು ಮಾಡಿ ಬಿಟ್ರೆ ನನ್ನ ಹೆಸರು ಮಹಾವಂಚಕ ಪ್ರಕಾಶ್ ಡಾಕ್ಟರ್ನೇ ಅಲ್ಲ. ಬಾಳೆ ಬಿಟ್ಟ ಬರತೀಯಾಗ ಕುಲ್ಲ ಬಿಟ್ಟ ಜಗಳ ಹಚ್ಚ ಶಕುಂತ್ಲಾ, ಶಕುಂತ್ಲಾ, ಏನ್ ವಿಷಯ? ನೋಡಮ್ಮ, ನಿನ್ನ ಕೊರಳಲ್ಲಿ ಚಿನ್ನದ ಸರ ಆಯ್ತಲ್ಲ, ಆ ಸರವನ್ನು ಕೊಡ್ತೀನಮ್ಮ. ಅದಕ್ಕೆ ಆ ಸರ ನಾನು ಹಾಕಿಕೊಂಡಿದ್ದೇನೆ ನಿಜ. ಆದ್ರೆ 8 ದಿನಗಳ ಹಿಂದೆನೆ ಆ ಸರ ಬಿಚ್ಚಿ ಟ್ರಂಕಲ್ಲಿ ಇಟ್ಟಿದ್ದೆ ನೋಡಿ. ಅತಿಗೆ ಇಲ್ಲಮ್ಮ,
ಒಳಗಡೆ ಎಲ್ಲಾದ್ರೂ ಬೇರೆ ಕಡೆ ಎಲ್ಲಾದ್ರೂ ಇಟ್ಟು ಮರೆತಿಲ್ವೇನು ನೋಡು. ಹೋಗಿ ನೋಡಮ್ಮ. ಇಲ್ಲ ಅದಕ್ಕೆ ನನಗೆ ಸಂಪೂರ್ಣವಾಗಿ ನೆನಪಿದೆ. ನಾನೇ ನಿಮ್ಮ ಟ್ರಂಕಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ಇರಿ, ಇಟ್ಕೊಂಡು ಬರ್ತೀನಿ. ಶಕುಂತಲ ಬೆಳೆದು ದೊಡ್ಡವಳಾಗಿದ್ದಾಳೆ. ಆದ್ರೆ ಇವಳ ಮದುವೆಯನ್ನು ಮಾಡ್ಬೇಕಾದ್ರೆ ಈಗಿನ ಕಾಲದಲ್ಲಿ ಈ ಕನಿಷ್ಠ ಏನು ಇಲ್ಲಂದ್ರೂ ಒಂದು 5 ಲಕ್ಷ ಆದ್ರೂ ಬೇಕು. ನೀನೇ ಹೇಗೆ ದಾರಿ ತೋರಿಸ್ತೀವೋ ಹಾಗೆ ಆಗಲಿ. ನಿಮ್ಮ ಸರ ಟ್ರಂಕಲ್ಲಿ ಕಾಣ್ತಾ ಇಲ್ಲ ಅದಕ್ಕೆ. ಅಯ್ಯೋ, ಏನ್ ಹೇಳ್ತಾ ಇದ್ಯಮ್ಮ? ಟ್ರಂಕಿನಲ್ಲಿ ಇಟ್ಟ ಸರ ಕಾಣಿಸ್ತಾನಿಲ್ಲ ಅಂದ್ರೆ ಹೇಗಮ್ಮ? ಆ ಸರವು ಈಗ ನನ್ನ ನೌಕರಿ ಸಲುವಾಗಿ ಬೇಕಾಗಿದೆ. ಇಲ್ಲ ಅದಕ್ಕೆ ಸತ್ಯವಾಗಿ ನಾನು ಹೇಳುವ ಮಾತು ನಿಜ ಇದೆ. ನನಗೆ ಸಂಪೂರ್ಣವಾಗಿ ನೆನಪಿದೆ. ನಾ ಸರವನ್ನು ಬಿಚ್ಚಿ ನಿಮ್ಮ ಟ್ರಂಕಲ್ಲಿ ಇಟ್ಟಿದ್ದೆ ಅದಕ್ಕೆ. ಅಯ್ಯೋ, ಹಾಗೆಲ್ಲ ಮಾತನಾಡ್ಬೇಡಮ್ಮ. ಬೇರೆ ಎಲ್ಲಾದ್ರೂ ಇಟ್ಟಿರುವೆ, ಚೆನ್ನಾಗಿ ನೋಡಿದೀನಮ್ಮ. ಅದಕ್ಕೆ ಪ್ರಭಾಕರನ್ನ ಏನಾದ್ರೂ ಆ ಸರವನ್ನು ತೆಗೆದುಕೊಂಡು ಹೋಗಿರ್ಬೋದಾ? ಇಲ್ಲಮ್ಮ, ಇಲ್ಲ. ಅವನು ನಮ್ಮನ್ನು ಕೇಳಲಾರ್ದೆ ಇಂಥ ಕಾರ್ಗೆ ಕೈ ಹಾಕೋಣಲ್ಲ ನನ್ನ ಬೈದನ. ಮತ್ತೆ ನಾನು ಈ ಕಾರ್ಯ ಮಾಡಿದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ? ಇಲ್ಲ ಅದಕ್ಕೆ ಇಲ್ಲ, ನಾನು ನಿಮ್ಮ ಸರವನ್ನು ಹಾಕಿಕೊಂಡು ದೊಡ್ಡ ತಪ್ಪನೆ ಮಾಡಿದೆ ಅಂತ ಕಾಣುತ್ತೆ. ಒಂದು ವೇಳೆ ನನ್ನ ತಾಯಿ ಇದ್ರೆ ಈ ಮಾತು ನನಗೆ ಹೇಳ್ತಾ ಇಲ್ಲ. ಏನಮ್ಮ ನೀನು ಮಾತನಾಡ್ತಾ ಇರುವುದು? ನಿನಗೆ ನಿನ್ನ ತಾಯಿ ಇಲ್ಲ ಅಂತ ನಾನೇನಾದ್ರೂ ನಿನ್ನ ಮೇಲೆ ಭೇದ ಭಾವವನ್ನು ಮಾಡಿದ್ದೇನೆ. ಮತ್ತೆ ಆ ಸರದ ವಿಷಯನ್ನು ನಾನೇ ಮರೆತು ಬಿಟ್ಟಿದ್ದೆ. ಈ ಮತ್ತೆ ನೀವು ತೆಗೆದ್ರಲ್ಲ ಆ ಸರದ ವಿಚಾರವನ್ನು. ಹೋಗಲಿ ಬಿಡಮ್ಮ, ಆ ಸರದ ವಿಚಾರವನ್ನು ಇಷ್ಟಕ್ಕೆ ಬಿಟ್ಬಿಡು. ದೇವ, ಇದೇನಪ್ಪ? ಇದೊಂದು ನಮಗೆ ಸತ್ಯ ಪರೀಕ್ಷೆ ಕಾಲ, ಸತ್ಯ ಪರೀಕ್ಷೆ ಕಾಲ. ಶಕುಂತಲ, ಯಾಕಮ್ಮ ಅಳ್ತಾ ಇದೆಯಲ್ಲ? ಏನಾಗಿದೆಯಮ್ಮ? ಅಪ್ಪಾಜಿ, ಏನು? ಅತ್ತಿಗೆ 10 ಇಂಚಿನ ಸರ ಇತ್ತಲ್ಲ, ಹೌದು. ಆ ಸರ ನಾನು ಹಾಕೊಂಡಿದ್ದೆ ನಿಜ. ಆದ್ರೆ ಅದನ್ನ ಬಿಚ್ಚಿ ಅತ್ತಿಗೆ ಟ್ರಂಕಲ್ಲಿ ಇಟ್ಟಿದ್ದೆ. ಈಗ ಆ ಸರ ನೋಡಿದ್ರೆ ಕಾಣ್ತಾ ಇಲ್ಲ ಅಂತ ಅತ್ತಿಗೆ ನನ್ನನ್ನು ಬೇಯ್ತಾ ಇದ್ದಾಳೆ. ಅಪ್ಪ, ಶಕುಂತಲ, ಮನೆಯಲ್ಲಿ ಚಿನ್ನ ಸರವನ್ನು ಕೊಳವಾಗಿದೆ. ಏನಮ್ಮ, ನನ್ನ ಮನೆಯಲ್ಲಿ ಯಾವ ಕಾಲಕ್ಕೂ ಕಳು ಆಗಿಲ್ಲ, ಆಗೋದು ಇಲ್ಲ. ಶಕುಂತಲ, ಕಾಳಿದಲ್ಲಿ ಬರೀತು ಕೇಳ್ತೇನೆ ಕೊಟ್ಟಿರೋ ನಮ್ಮ ಸರಿಯಾಗಿ ಜ್ಞಾಪಿಸಿಕೋ. ಹಾ ಅಪ್ಪ, ಏನು? ಪ್ರಭಾಕರನ್ನ ಏನಾದ್ರೂ ಆ ಸರ ತೆಗೆದುಕೊಂಡು ಹೋಗಿರಬಹುದು. ಅವನ ಹೊರತಾಗಿ ಆ ಸರ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಪ್ಪ, ಸಾಧ್ಯನೇ ಇಲ್ಲ. ಶಕುಂತಲ, ಆ, ನಾಲಿಗೆ ನಾಡಿನ ಕಥೆ ಹೇಳ್ತಂತೆ. ಎಲ್ಲೆಲ್ಲಿ ನಾಲಿಗೆ ಏನೇನು ಭಯಂಕರ ಮಾತನಾಡಿದ್ರೆ ನಿಜ ಕತೆ ತಿಳ್ಕೊಂಡೀಯ? ಯಾವ ಶಬ್ದವನ್ನು ಮಾತನಾಡಿದ್ರೆ ಏನು ಅರ್ಥ ಆಗುತ್ತೆ ಎಂಬುದನ್ನು ವಿಚಾರ ಮಾಡಿ ಮಾತನಾಡಬೇಕಮ್ಮ. ನನ್ನ ಚಿಕ್ಕ ಮಗು ನನಗೆ ಹೇಳಲಾರ್ದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಗಿರಿಜಾ, ಯಾಕಮ್ಮ ಅಳುತ್ತಿರ್ತೀಯಲ್ಲ? ಶಕುಂತಲ ಏನಾದ್ರು ಅಂದ್ರವೇನಮ್ಮ? ಚಿನ್ನ ಸರಗಳು ಮನೆಯಲ್ಲಿ ಕಳುವಾಗಿದೆ ಅಂತೆ, ನಿಜವೇನಮ್ಮ? ಇಲ್ಲ ಮಾವ, ಹಾಗೇನೂ ಇಲ್ಲ. ಸ್ವಲ್ಪ ಕಣ್ಣಲ್ಲಿ ಏನು ಕಸ ಬಿದ್ದಿತ್ತು, ಅದಕ್ಕಾಗಿ ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ ಮಾವ. ಅಳಬೇಡ ತಾಯಿ. ಹೆಣ್ಣು ಮಕ್ಕಳು ತುಂಬಿದ ಮೇಲೆ ಕಣ್ಣೀರು ಹಾಕಿದ್ರೆ, ಮನೆಯ ಹೆಣ್ಣು ಮಕ್ಕಳು ತುಂಬಿದ ಮೇಲೆ ಕಣ್ಣೀರು ಹಾಕಿದ್ರೆ ಮನಿ ನಡಗಂಬಕ್ಕೆ ಉರಿಹಿದಂತೆ ಸರಿ. ಅಳಬಾರ್ದಮ್ಮ, ಹೆಣ್ಣು ಮಕ್ಕಳು ಅಳಬಾರದು. ಶಕುಂತಲ, ನೋಡಮ್ಮ, ನೀನು ಚಿಕ್ಕವಳು, ಮರೆತು ಮನೆಯಲ್ಲಿ ಮತ್ತೆ ಇಟ್ಟಿರೋಣ ಮಗ ಸರಿಯಾಗಿ ಜ್ಞಾಪಿಸಿಕೋ. ನನ್ನ ಸೊಸೆಯು
ಕಳು ಮಾಡು ಸಸಿ ಅಲ್ಲ, ನನ್ನ ಸಸಿಯು ಹೇಮರೆಡ್ಡಿ ಮಲ್ಲಬಿದ್ದ ಹಾಗೆ, ರಾಮನ ಹೆಂಡತಿ ಸೀತೆ ಇದ್ದ ಹಾಗೆ. ನನ್ನ ಸಸಿಯು ನನ್ನ ಮನೆಯಲ್ಲಿ ತುಂಬಿ ಹರಿಯುವ ಗಂಗಾ ಮಾತಿದ್ದಂತೆ ನನ್ನ ಸಸಿಯು. ಅಂದ್ರೇನಪ್ಪ ನಿನ್ನ ಮಾತಿನ ಅರ್ಥ? ನಿಮ್ಮ ದೃಷ್ಟಿಯಲ್ಲಿ ನಾನು ಕೆಟ್ಟವಳು, ಈ ಅತ್ತಿಗೆ ಮಾತ್ರ ಒಳ್ಳೆಯವಳು ಅಂತ ನಿಮ್ಮ ಮಾತಿನ ಅರ್ಥನಾ? ಹೌದೌದು, ನಿಮ್ಮ ಸಸಿ ನಿಮ್ಮ ದೃಷ್ಟಿಯಲ್ಲಿ ಗಂಗಾ ಮಾತೆಪ್ಪ, ಗಂಗಾ ಮಾತೆ. ಎಷ್ಟೇ ಆದ್ರೂ ಮುದ್ದಿನ ಸಸಿ ಅಲ್ವಾ? ನಾನೇ ತಾನೇ ಕೆಟ್ಟವಳು. ಗಿರಿಜಾ, ಶಕುಂತಲ ಏನು ಅರಿಯದೆ ತಪ್ಪು ನುಡಿದಿದ್ದಾಳೆ. ಅವಗಳ ಆಡಿದ ಮಾತುಗಳನ್ನು ಮನಸ್ಸಿಗೆ ಹಚ್ಕೋಬೇಡಮ್ಮ. ನಡಿಯಮ್ಮ. ಶಕುಂತಲ, ನಡಿಯಮ್ಮ, ಊಟ ಮಾಡುವಂತೆ. ಹೌದಮ್ಮ, ಅಡಿಗೆ ಮಾಡಿದ್ದೇನೆ, ಬನ್ನಿ ಊಟ ಮಾಡೋರಂತೆ. ಶಕುಂತಲಾ, ನೀನು ಬಾರಪ್ಪ, ಊಟ ಮಾಡೋರಂತೆ. ಯಾಕೋ ಇವತ್ತು ಅವಳು ಮೋಡು ಸರಿಯಾಗಿಲ್ಲ. ಹಾ, ಅಳುತ್ತಾ ನಿಂತ ಬಿಟ್ಟಿದ್ದಾಳೆ. ನಾನು ಒಳ್ಳೆ ಸಮಯಕ್ಕೆ ಆಕೆ ಕರ್ಕೊಂಡು ಬರ್ತೇನೆ, ನೀವು ಒಳಗೆ ನಡಿಯಮ್ಮ. ಆಯ್ತು ಮಾವ, ಬೇಗನೆ ಬಂದ್ಬಿಡಿ. ಸರಿ ಅಮ್ಮ. ಶಕುಂತಲ, ಜಾಣ ಮರಿ ಬಾರಮ್ಮ, ಹೀಗೆ ಏನಪ್ಪ? ನಡಿಯಮ್ಮ. ಪ್ರೀತಿ ಅತ್ತಿಗೆ ಊಟಕ್ಕೆ ಕರ್ತಿದ್ದಾಳೆ, ಯಾಕೆ ಒಳ್ಳೆ ಅಂತೀಯ? ಅಳುತ್ತಿ ಯಾಕೆ ಮಾಡಿ? ಹೌದು, ಆ ಪ್ರೀತಿ ನನ್ನ ಮೇಲೆ ಇದ್ದಿದ್ರೆ ಈ ಕಳವಿನ ಆಪಾದನೆಯನ್ನು ನನ್ನ ಮೇಲೆ ಹೊರಿಸ್ತಾ ಇದ್ರ. ಹೊಟ್ಟಿನ ಮೇಲೆ ನಾನ್ ಸರ ಹಾಕಿಕೊಂಡಿದ್ದೆ, ದೊಡ್ಡ ತಪ್ಪಾಗಿ ಹೋಗ್ಬಿಟ್ಟಿದೆ ಅಪ್ಪ, ದೊಡ್ಡ ತಪ್ಪಾಗಿ ಹೋಗ್ಬಿಟ್ಟಿದೆ. ಶಕುಂತಲ, ಅವಳ ಮೇಲೆ ನಿನ್ನ ಮೇಲೆ ಅವಳು ಪ್ರೀತಿ ಇಲ್ಲ ಇದ್ರೆ ಇಷ್ಟೊಂದು ತನ್ನ ಕೈ ತುತ್ತಿನ ಉಳಿಸಿದ ಬೆಳೆಸಿಕೊಂಡು ಬರ್ತಾ ಇರಲಿಲ್ಲ. ನೀನು ತಾಯಿನ ಕಳ್ಕೊಂಡು ಅನಾಥಳ ಮಗಳು ಮಾಡಿರೋ ಅನಾಥಳ ಮಗಳು, ಗೊತ್ತಾ? ಹೌದಪ್ಪ, ಪ್ರೀತಿ ಇದೆ ನಿಜ. ಪ್ರೀತಿ ಇದೆ ಅಂತ ಈಗ ನಾನೇ ತಪ್ಪು ಮಾಡಿದ್ದೀನಿ, ಕಳು ಮಾಡಿದೆ ಅಂತ ಬಾಯಿ ಬರಕ್ಕೆ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಏನ್ ಹೇಳಾದ್ರೆ ನನಗೆ ನೀವು ಮಾತಾಡ್ತಾ ಇದ್ರಲ್ಲ. ಆಯ್ತಮ್ಮ, ನಿಂದಿನ ಸೇವಾಗಲಿ, ಅದ್ರ ಸಮಯ ಬಂದಾಗ ಕೇಳ್ತೇನೆ. ಆಯ್ತಮ್ಮ, ನಾನು ಹೋಗಿದ್ದಾನೆ ಕಾಯ್ತದೆ. ನೀನು ಬರ್ಬೇಕಲ್ಲ, ಊಟ ಮಾಡಬೇಕಲ್ಲ, ಬೇಗ ಬಂದ್ಬಿಡಮ್ಮ. ಸರಿಪ್ಪ, ನೀವು ಹೋಗಿ. ಬರೀ ಹಠ ಬರೀ ನೀನು ತಂದೆ ಮಾತು ಕೇಳೋದಿಲ್ಲ, ಬೇಗ ಬಂದ್ಬಿಡು. ಗೊತ್ತಲ್ಲ ಏನಮ್ಮ ಇದು? ನೀನು ಗಾಢವಾಗಿ ವಿಚಾರ ಮಾಡ್ತಾರೆ ಅಂತಿದೆಯಲ್ಲ, ಏನಮ್ಮ ತಂಗಿ ಅದು? ಮಾಡ್ಲೇಬೇಕನ್ನ, ಗಾಢವಾಗಿ ವಿಚಾರ ನಾನು ಮಾಡ್ಲೇಬೇಕಾಗಿತ್ತು. ಯಾಕೆ ಗೊತ್ತಾ? ಅತ್ತಿಗೆ ಸರ ಇತ್ತಲ್ಲ, ಆ ಸರವನ್ನು ಹಾಕಿಕೊಂಡು ನಾನು ತಪ್ಪು ಮಾಡಿದೆ. ಅಣ್ಣ, ನೀನೇನಾದ್ರೂ ಆ ಸರ ನೋಡಿದ್ಯಾ? ಸರ ಏನಾದ್ರೂ ನೀನ್ ತೆಗೆದುಕೊಂಡು ಹೋಗಿದ್ದೀನಣ್ಣ? ಏನಮ್ಮ ಹೇಳ್ತಾ ಇದ್ದೀಯ? ಅಂದರೆ ನೀನು ಹೇಳ್ತಿರುವುದು ಆ 10 ಎಳೆಯ ಚಿನ್ನದ ಸರದ ವಿಷಯವೇ? ಆ ಸರ ಹೇಗೆ ಇದೆ ಅನ್ನೋದನ್ನು ಕೂಡ ನಾನು ನೋಡಿಲ್ಲಮ್ಮ. ಅತ್ತಿಗೆ ನನ್ನ ನೌಕರಿ ಸಲುವಾಗಿ ನನಗೆ ಇವತ್ತು ಕೊಡ್ತೀನಿ ಅಂತ ಹೇಳಿದಳು. ಅದು ಅಲ್ಲದೆ ಅದು ನಿನ್ನ ಹತ್ರನೇ ಇದೆ ಅಂತ ಹೇಳಿದಳು. ಇತ್ತಣ್ಣ, ನನ್ನ ಹತ್ರನೇ ಇತ್ತು. ಆ ಸರನ ನಾನೇ ಹಾಕೊಂಡಿದ್ದು ನಿಜ. ಆದ್ರೆ 8 ದಿನಗಳ ಹಿಂದೆನೆ ಆ ಸರ ಬಿಚ್ಚಿ ಅದಕ್ಕೆ ಟ್ರಂಕಲ್ಲಿ ಇಟ್ಟಿದೆ. ಆ ಸರ ಈಗ ಕಾಣ್ತಾ ಇಲ್ಲ ಅಂತ. ಹಾ ಅಣ್ಣ, ಅದಕ್ಕೆ ಏನಾದ್ರು ಆ ಸರ ನನಗೆ ಕೊಡಕ್ ಆಗತ್ತೆ ಅಂತ ಈ ರೀತಿ ಏನಾದ್ರು ಸುಳ್ಳು ಹೇಳ್ತಿರ್ಬೋದೇನಲ್ಲ? ಮೇಡಮ್ಮ, ಸಾಕ್ಷಾತ್ ಆ ದೇವರೇ ಬಂದು ನನ್ನ ಅತ್ತಿಗೆ ಎದುರು ನಿಂತುಕೊಂಡರೂ ಕೂಡ ಇದ್ದ ವಿಷಯವನ್ನು ಇದ್ದ ಹಾಗೆ ನುಡಿಯುತ್ತಾರೆ ಹೊರತು ಸುಳ್ಳು ನುಡಿಯುವ ಹೆಣ್ಣು ಅಲ್ಲ ನನ್ನ ಅತ್ತಿಗೆ. ಅಲ್ಲೇ ಏನಾದರೂ ಇಟ್ಟಿರ್ಬೇಕು. ಇನ್ನೊಂದು ಸಾರಿ ಹುಡುಕಿ ನೋಡ ಮಾತಂಗಿ. ಆದ್ರೇನಣ್ಣ, ನಿನ್ನ ಮಾತಿನ ಅರ್ಥ? ನಿನ್ನ ದೃಷ್ಟಿಯಲ್ಲಿ ಅತ್ತಿಗೆ ಒಳ್ಳೆಯವಳು, ನಾನೆಲ್ಲ ಕೆಟ್ಟವರು ಅಂತ ನಿನ್ನ ಮಾತಿನ ಅರ್ಥ? ತಂಗಿ ನಾನು ಆ ರೀತಿ ಹೇಳಮ್ಮ, ಆ ರೀತಿ ಹೇಳಲ್ಲ. ಹೇಳ್ತಾ ಇದೀಯೇನ ನೀನು ತುಂಬಾ ಒಳ್ಳೆಯವಳೆ ನೋಡಮ್ಮ ತಂಗಿ. ನಮ್ಮ ಅತ್ತಿಗೆ ಅಷ್ಟೊಂದು ಹೀನ ಹೃದಯರಾಗಿದರೆ ಚಿಕ್ಕವರಿಂದಲೂ ನಮ್ಮನ್ನು ತುತ್ತಿಟ್ಟು ಬೆಳೆಸಿ ದೊಡ್ಡವರು ನನಗೆ ಮಾಡ್ತಿರಲಿಲ್ಲ ಅಮ್ಮ, ದೊಡ್ಡವರು ನನಗೆ ಮಾಡ್ತಿರಲಿಲ್ಲ. ಸಣ್ಣ ವಯಸ್ಸಿನಲ್ಲಿ ನಮ್ಮಿಬ್ಬರ ಕತ್ತನ್ನು ಹಿಸುಕಿ ನಮ್ಮ ಸಮಾಜಕ್ಕೆ ಆಗ್ತಾ ಇದ್ರು. ಇನ್ನೊಮ್ಮೆ ನುಡಿದರು ನನ್ನ ಅತ್ತಿಗೆ ಹೀನ ಹೃದಯದವರೆಂದು ಹೇಳಿದಕ್ಕೋ ನೀನು?
ಅತ್ತಿಗೆ ಗುಣ ಎಂತದ್ದು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ. ನಿನ್ನ ಮುಂದೆ ಸತ್ಯವಂತರ ವೇಷ ಹಾಕಿ ಕಪಟ ನಾಟಕ ಆಡುವ ಹೆಣ್ಣುಗಳೆಷ್ಟಿಲ್ಲ ಈ ಸಮಾಜದಲ್ಲಿ. ನಿನ್ನ ಅತ್ತಿಗೆ ಕೂಡ ಯಾಕಣ್ಣ ಆ ರೀತಿ ನಾಟಕ ಆಡ್ತಿರ್ಬಾರ್ದು? ಬಾಯ್ ಪವಿತ್ರವಾದ ಈ ನನ್ನ ಅತ್ತಿಗೆ ಇಂಥ ಹೀನ ಮಾತುಗಳನ್ನು ಆಡಿ ನೀನು ಯಾವ ನರಕಕ್ಕೆ ಹೋಗಬೇಕೆಂದು ಮಾಡಿರುವೆ? ತೋರಿಸಿಕೊಂಡಲ್ಲ ನನ್ನ ಅತ್ತಿಗೆ ನಮ್ಮ ಪಾಲಿನ ದೇವರಿದ್ದಂತೆ. ನೋಡು ಈಗ ಅತ್ತಿಗೆ ಎಲ್ಲಿದ್ದಾಳೆ? ಒಳಗಡೆ ಇದ್ದಾಳೆ ನೋಡು. ಸರಿ, ನಾನೇ ಒಳಗಡೆ ಹೋಗಿ ಅತ್ತಿಗೆಯನ್ನು ವಿಚಾರ ಮಾಡ್ತೀನಿ, ನೀನು ಸ್ವಲ್ಪ ಇಲ್ಲಿ ನಿಂತುಕೋ. ಅಣ್ಣ, ಸರಿಯಾಗಿ ವಿಚಾರ ಮಾಡು. ಒಟ್ಟಿನ ಮೇಲೆ ನನ್ನ ಮೇಲೆ ಬಂದಿರುವ ಆ ಕಳುವಿನ ಆಪಾದನೆ ದೂರ ಆದಷ್ಟೇ ಸಾಕು ನೋಡೋಣ. ಇಲ್ಲೇ ಇಟ್ಕೋ. ಚಿದಿ ಇದೇ ಸರಿಯಾದ ಸಮಯ. ಕಾಗೆ ಕೂಡದ ಕೊಟ್ಟಂಗೆ ಮುರಿದು ಎನ್ನುವುದಕ್ಕೆ